ಸಮಸ್ಯೆ ಒಂಚೂರು ಅರ್ಥ ಮಾಡ್ಕೊಳ್ಳಿ ಸರ್. ಮೊದಲು ನನ್ನ ಸಮಸ್ಯೆ ಅರ್ಥ ಮಾಡ್ಕೊಳ್ಳಪ್ಪ. ನನಗೆ ಮನೆ ತುಂಬಾ ಹೆಣ್ಮಕ್ಳು, ಅವ್ರನ್ನ ಮದುವೆ ಮಾಡಿ ಹೊರಗೆ ಕಳಿಸೋವರೆಗೂ ನಾ ಯಾರಿಗೂ ಫೋನ್ ಕೊಡಲ್ಲ. ಏನ್ ಸರ್ ಸ್ವಲ್ಪ ಮಾತಾಡಕ್ಕೂ ಬಿಡಲ್ಲ ಅಂತಿರಲ್ಲ ನೀವು? ನಾನು ಸ್ವಲ್ಪ ಅರ್ಜೆಂಟ್ ಫೋನ್ ಮಾಡ್ಬೇಕ್ರಿ. ನಮ್ಗಿಂತ ಅರ್ಜೆಂಟ್ ನಿಮ್ಗೆ? ನಿಮ್ಗೇನ್ರಿ ಅಂತ ಅರ್ಜೆಂಟು? ಸರ್ ನನ್ನ ಹೆಂಡತಿ ಡೈವರ್ಸ್ ಕೊಡ್ತೀನಿ ಅಂತೀರ ಸರ್? ಡೈವರ್ಸ್ ತಾನೇ, ಕೊಟ್ಬಿಡಿ. ಡೈವರ್ಸ್ ಕೊಡೋದಕ್ಕೆ ನಾನ್ ರೆಡಿ ಸರ್. ಆದ್ರೆ ಮಕ್ಕಳು ನೀವೇ ಕರ್ಕೊಂಡು ಹೋಗಿ ಅಂತ ಹೇಳಲ್ಲ ಸರ್. ನಿಮ್ ಮಕ್ಳು ನೀವು ಕರ್ಕೊಂಡು ಹೋಗಕ್ಕೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಸರ್? ಆ ಮಕ್ಕಳು ನನ್ ಕೊಟ್ಟಿಲ್ಲ ಸರ್. ಕೋರ್ಟು ನಿಮ್ ತರನೇ ಹೇಳ್ಬಿಟ್ರೆ ಅಷ್ಟೇ ನನ್ ಗತಿ. ಹಲೋ ಹೇಮಾ. ಹೇಮಾ ಹೇಮಾ, ಐ ಲವ್ ಯು. ನಿನ್ನಲ್ಲಿ ಚಡ್ಡಿ ಉಂಟಾ? ಯಾಕೆ ಸರ್? ಮತ್ತೆಂತದ ಮಾರಾಯ, ಮಕ್ಕಳು ಕೂಡ ಆಡುವಾಗ ಚಡ್ಡಿ ಹಾಕಿಕೊಳ್ಳಬೇಕೆನ್ನುವ ಪರಿಜ್ಞಾನ ಬೇಡವೋ? ಒಳಗಡೆ ಇದೆ ಸರ್. ಮತ್ತೆ ಬಿಚ್ಚಿ ಆಡು. ಓ ನಿಲ್ಸು. ಹೀಗೆ ಹೇಳಿದ ಹಾಗೆ ಕೇಳುವುದರಿಂದಲೇ ಹೀಗೆ ಆದದ್ದು ಗೊತ್ತುಂಟಾ? ನಾನೇನಾಗೇನು ಸರ್? ನಿಮ್ಮ ತಂದೆ ಮಾತು ಕೇಳಿ ಬೆಂಗಳೂರು ಬಿಟ್ಟು ಬಂದದ್ದು ಹೇಗೆ? ಹೀಗೆ ಗೊತ್ತುಂಟಾ? ಯೂನಿವರ್ಸಿಟಿ ಟೀಮ್ನಲ್ಲಿ ಕ್ಯಾಪ್ಟನ್ಶಿಪ್ ಕಳೆದುಕೊಂಡದ್ದು ಹೇಗೆ? ಹೀಗೆ ಗೊತ್ತುಂಟಾ? ಇಲ್ಲಿ ಬಂದು ನಿನ್ನ ಟ್ಯಾಲೆಂಟ್ ನ ಕಾಲಿ ಬಯಲಿಗೆ ಬಡಿಯುತ್ತಿರುವುದು ಹೇಗೆ? ಹೀಗೆ ಗೊತ್ತುಂಟಾ? ನಾನು ಬರೀ ವಾರ್ಡನ್ ಅಲ್ಲ, ಸ್ಪೋರ್ಟ್ಸ್ ಸೆಕ್ರೆಟರಿ ಗೊತ್ತುಂಟಾ? ನೀನು ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಅಂತ ನಿನ್ನ ಪ್ರೇಯಸಿ ನನಗೆ ಹೇಳದೆ ಹೋಗಿದ್ದರೆ ಈ ವರ್ಷವೆಲ್ಲ ನಿನ್ನ ಟ್ಯಾಲೆಂಟ್ ಕತ್ತಲಲ್ಲಿ ಮುಳುಗಿ ಹೋಗುತ್ತಿತ್ತು ಗೊತ್ತುಂಟಾ? ಇಲ್ಲಿ ನೋಡು, ಆಕೆ ನಿನ್ನ ಬಗ್ಗೆ ಕೊಟ್ಟಿರುವ ಪೇಪರ್ ಕಟ್ಟಿಂಗ್ಸ್. ನೀನು ಮೊದಲು ಆಕೆಗೆ ಥ್ಯಾಂಕ್ಸ್ ಹೇಳಬೇಕು. ಬೆಂಗಳೂರು ಯೂನಿವರ್ಸಿಟಿಯಿಂದ ಆಡ್ದಿದ್ರೆ ಏನಾಯ್ತು? ಮಂಗಳೂರು ಯೂನಿವರ್ಸಿಟಿಯಿಂದ ಆಡುವುದಕ್ಕೆ ನಾನು ದಾರಿ ಮಾಡಿಕೊಡುತ್ತೇನೆ, ಆಯ್ತಲ್ಲ? ಆಮೇಲೆ ನೀನು ನನಗೆ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಏನು ಮಾರಯ್ಯ, ನನ್ನನ್ನು ಬೌಂಡ್ರಿ ಎಸಬೇಡ. ಹೇಮಾ, see there? ಹಲೋ ಸರ್. ಓ ಹಲೋ ಮೋಹನ್, ಹೌ ಆರ್ ಯು? ಚೆನ್ನಾಗಿದ್ದೀನಿ. ಏನ್ ಸಮಾಚಾರ? ಮಿಸ್ ಹೇಮಾ ಅಂತ. ಶಿ ಇಸ್ ವೆರಿ ಗುಡ್ ಅಥ್ಲೆಟ್. ಐ ಸಿ. ನೀವು ಆಟ ಹೇಳ್ಕೊಡ್ತಾ ಇದ್ದೀನ ನೋಡ್ತಾ ಇದ್ವಿ ಸರ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಥ್ಯಾಂಕ್ ಯು. ಸರ್, ನಿಮ್ಮೊಂದು ಪ್ರಶ್ನೆ ಕೇಳ? ಕ್ರಿಕೆಟ್ ಹುಟ್ಟಿನಿಂದ ಬರುತ್ತಾ ಕಲಿಯೋದ್ರಿಂದ ಬರುತ್ತಾ? ಎರಡರಿಂದನೂ. ಇದ್ರಲ್ಲಿ ಯಾವ ದೊಡ್ಡ ಸರ್? ಹುಟ್ಟಿನಿಂದ ಬರುತ್ತೆ.